ವಿಶ್ವವಾಣಿ ಕ್ಲಬ್ ಹೌಸ್ ಮಾತಿನ ಸರಣಿ ಮಾಹಿತಿಯ ಗಣಿ. ಪುರುಷ ಬಂಜೆತನ ಅನ್ನೋದು ನಿಮಗೆಲ್ಲ ಗೊತ್ತಿದೆ, ಜಗತ್ತನ್ನು ಕಾಡುತ್ತಿರುವ ಸಮಸ್ಯೆ. ಅದಕ್ಕೆ ಭಾರತ ಏನೂ ಹೊರತಾಗಿಲ್ಲ. ಕಾರಣಗಳು ನಾನು ಬೇಕಾದಷ್ಟು ಹೇಳಿದ್ದೀನಿ. ಅದರಲ್ಲೂ ಮುಖ್ಯವಾಗಿ ಬದಲಾದ ನಮ್ಮ ಜೀವನ ಶೈಲಿ, ಆಹಾರ ಪದ್ಧತಿ, ಹವ್ಯಾಸಗಳು ಅಂತ. ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿದೆ, ಪ್ಲ್ಯಾಸ್ಟಿಕ್ ಬಗ್ಗೆ ಬಹಳಷ್ಟು ಒಂದು ಕಡೆ ಅವೇರ್ನೆಸ್ ಇದೆ. ಏಕೆಂದರೆ ಪ್ಲ್ಯಾಸ್ಟಿಕ್ಕು ಮುಂದಿನ ದಿನದಲ್ಲಿ ನಮ್ಮ ಭೂಮಂಡಲವನ್ನು ಕಾಡುವ ಒಂದು ಶಾಪ ಅಂತ ಅನ್ಬೋದು. ಕಾರಣ ಅದೇನು ಅಂದರೆ, ಇಟ್ ಈಸ್ ನಾಟ್ ಅ ಬಯೋಡಿಗ್ರೇಡಬಲ್. ಅದು ಕೊಳೆಯೋದಿಲ್ಲ, ಭೂಮಿಲಿ ಬೆರೆತೋಗೋದಿಲ್ಲ. ಅದು ಪ್ಲ್ಯಾಸ್ಟಿಕ್ ಏನಾಗುತ್ತೆ ಅಂದರೆ ಪುಡಿಯಾಗಿ ಮೈಕ್ರೋ ಪ್ಲ್ಯಾಸ್ಟಿಕ್ ಆಗುತ್ತೆ, ನ್ಯಾನೋ ಪ್ಲ್ಯಾಸ್ಟಿಕ್ ಆಗುತ್ತೆ. ಅದು ನಮ್ಮ ಪರಿಸರದಲ್ಲೇ ಇರುತ್ತೆ. ನಾವು ಸೇವಿಸುವ ಆಹಾರದಲ್ಲಿ ಈ ಪ್ಲ್ಯಾಸ್ಟಿಕ್ ನಮ್ಮ ದೇಹದ ಒಳಗಡೆ ಹೋಗ್ಬೋದು. ಅದು ಮೈಕ್ರೋ ಪ್ಲ್ಯಾಸ್ಟಿಕ್ ಆದರೆ ಹೇಗೋ ಪರವಾಗಿಲ್ಲ. ನ್ಯಾನೋ ಪ್ಲ್ಯಾಸ್ಟಿಕ್ ಆದರೆ ಅದು ನಮ್ಮ ಎಲ್ಲ ದೇಹದ ಅಂಗಾಂಗಗಳಲ್ಲೂ ಅಲ್ಲೇ ಸೇರ್ಕೊಂಡ್ಬಿಡುತ್ತೆ. ಅದು ಈಚೆಗೆ ಬರೋಕ್ಕೂ ಸಾಧ್ಯ ಇಲ್ಲ, ಏಕೆಂದರೆ ಫಿಲ್ಟರ್ ಆಗೋದಿಲ್ಲ ಅದು. ಇಂಥ ಸಂದರ್ಭದಲ್ಲಿ ದೇಹದಲ್ಲಿ ಉರಿಯೂತ ಅಥವಾ ಇನ್ಫ್ಲಮೇಷನ್ ಅಂತ ನಾವೇನು ಹೇಳ್ತೀವಿ, ಅದು ಶುರು ಆಗುತ್ತೆ. ಅದು ಹಾಗೆಯೇ ಕಂಟಿನ್ಯೂ ಆಗ್ತಾ ಹೋದರೆ ಮನುಷ್ಯನಿಗೆ ಗೊತ್ತಾಗದಿದ್ದಾಗೆ ಬಂಜೆತನ ಆಗ್ಬೋದು ಅಥವಾ ಹೃದಯಾಘಾತ ಆಗ್ಬೋದು. ಈ ಥರದ ತೊಂದರೆಗಳನ್ನು ನಾವು ನೋಡ್ತೀವಿ. ಇಲ್ಲಿ ಮುಖ್ಯವಾಗಿ ಬಂಜೆತನಕ್ಕೆ ಈ ಒಂದು ನಮ್ಮ ಪರಿಸರ ಹೇಗೆ ಕಾರಣ ಆಗ್ತಿದೆ ಅಂದರೆ, ಅದರಲ್ಲೂ ಮುಖ್ಯವಾಗಿ ಪ್ಲ್ಯಾಸ್ಟಿಕ್. ಈ ಪ್ಲ್ಯಾಸ್ಟಿಕ್ಕಿಂದ ಬಿಸ್ಫಿನಾಲ್ ಅಂತ, ಈ ಪ್ಲ್ಯಾಸ್ಟಿಕ್ನ ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ ಅಂದರೆ, ಆಹಾರ ತಯಾರಿಕೆಯಲ್ಲಿ ಅದನ್ನು ಪ್ಯಾಕಿಂಗಲ್ಲಿ ಮಾಡ್ತೀವಿ, ಬಳಸ್ತೀವಿ. ಎಲ್ಲೋ ಒಂದು ಕಡೆ ಏನೋ ಕ್ಯಾರಿ ಮಾಡಬೇಕು ಅಂದರೆ ಒಂದು ಪ್ಲ್ಯಾಸ್ಟಿಕ್ ಬಾಟಲಲ್ಲಿ ನೀರು ತೊಗೊಂಡೋಗೋದೇ ಆಗಲಿ, ಪ್ಲ್ಯಾಸ್ಟಿಕ್ ಇದರಲ್ಲಿ ನಾವು ಆಹಾರನ ಇಟ್ಕೊಂಡು ಹೋಗೋದೇ ಆಗಲಿ ನಾವು ಮಾಡ್ತೀವಿ. ಅಂಥ ಸಂದರ್ಭದಲ್ಲಿ ಆಹಾರ ಬಿಸಿಯಾಗಿದ್ದಾಗ ಅದು ಆ ಪ್ಲ್ಯಾಸ್ಟಿಕ್ ಜೊತೆ ಅದರಲ್ಲಿ ಒಂದು ರಾಸಾಯನಿಕ ಕ್ರಿಯೆ ನಡೆಯುತ್ತೆ. ನಂತರ ಪ್ಲ್ಯಾಸ್ಟಿಕ್ಕಲ್ಲಿರುವಂತಹ ಬಿಸ್ಫಿನಾಲ್, ಥ್ಯಾಲೇಟು, ಡಯಾಕ್ಸಿನ್ನು ಇವೆಲ್ಲ ಬಹಳ ಪ್ರಮುಖವಾದ ರಾಸಾಯನಿಕಗಳು ಅನ್ಬೋದು. ಇದು ಪ್ಲ್ಯಾಸ್ಟಿಕ್ನ ಟ್ರಾನ್ಸ್ಪರೆಂಟು, ಡ್ಯೂರಬಲ್ಲು ಈ ಥರ ಮಾಡೋದಕ್ಕೆ ಈ ರಾಸಾಯನಿಕಗಳನ್ನು ಬಳಸ್ತಾರೆ. ಇವು ನಮ್ಮ ಆಹಾರದ ಜೊತೆ ಸೇರ್ಕೊಂಡಾಗ ಇದು ನಮ್ಮ ಸ್ಪರ್ಮೆಟೋಜೆನೆಸಿಸ್ ಅಥವಾ ವೀರ್ಯಾಣುವಿನ ಉತ್ಪಾದನೆ ಮೇಲೆ ನೇರವಾಗಿ ಪರಿಣಾಮ ಬೀರಿ ಅದು ಬಂಜೆತನವನ್ನು ಉಂಟು ಮಾಡ್ತಾ ಇದೆ. ಅದರಲ್ಲೂ ಬಿಸ್ಫಿನಾಲ್ ಇದು ಬಹಳಷ್ಟು ಕ್ಯಾನ್ಸರ್ಗಳನ್ನು ಸಹ ಉಂಟು ಮಾಡ್ತಾ ಇದೆ. ಟೆಸ್ಟಿಸ್ ಕ್ಯಾನ್ಸರ್ಗಳಾಗಿರ್ಬೋದು ಅಥವಾ ಎಪಿಡೈಡಮಿಸು, ಪ್ರಾಸ್ಟೇಟ್ ಕ್ಯಾನ್ಸರ್ ಅನ್ನೋದು ಲೀಡಿಂಗ್ ಕಾಸ್ ಆಫ್ ಡೆತ್ ಇನ್ ಮೆನ್. ಇತ್ತೀಚೆಗೆ ನಿಮಗೆ ಗೊತ್ತಿರ್ಬೋದು, 60 ವರ್ಷ ಆಗಿದ ತಕ್ಷಣ ಎಲ್ಲ ಹೇಳ್ತಾ ಇದ್ದಾರೆ ಪ್ರಾಸ್ಟೇಟ್ ತೊಂದರೆ, ಇದು ಪ್ರಾಸ್ಟೇಟ್ ಎನ್ಲಾರ್ಜ್ ಆಗಿಬಿಟ್ಟಿದೆ ಅಂತ. ಅದೇ ರೀತಿ ಎನ್ಲಾರ್ಜ್ಮೆಂಟ್ ಜೊತೆಗೆ ಕ್ಯಾನ್ಸರ್ ಗೆಡ್ಡೆಗಳು ಸಹ ನಾವು ನೋಡಬಹುದು. ಹಾಗಾಗಿ ಎಲ್ಲೋ ಒಂದು ಕಡೆ ಈ ಪ್ಲ್ಯಾಸ್ಟಿಕ್ನ ಬಳಕೆ ಸಹ ಈ ಒಂದು ಕುಸಿತಗೊಂಡ ವೀರ್ಯಾಣುವಿಗೆ ಖಂಡಿತ ಕಾರಣ ಅಂತ ನಾವು ಹೇಳ್ಬಹುದು. ಮುಖ್ಯವಾಗಿ ಇನ್ನೊಂದು ಬಹಳ ಪುರುಷ ಬಂಜೆತನಕ್ಕೆ ಬಹಳ ಇಂಡೈರೆಕ್ಟಾಗಿ, ಅದು ಡೈರೆಕ್ಟ್ ಅಲ್ಲದೆ ಹೋದರೂ ಇಂಡೈರೆಕ್ಟಾಗಿ ಒಂದು ಬಹಳ ಪ್ರಮುಖವಾದ ಕಾರಣ ಅಂತಂದರೆ ಎಕ್ಸ್ಟೆನ್ಸಿವ್ ಯೂಸ್ ಆಫ್ ಮೊಬೈಲ್ ಫೋನ್. ಅದನ್ನು ನಿಜವಾಗ್ಲೂ ಅದು ಏನು ಬಿಟ್ಟರು ಜಗತ್ತಲ್ಲಿ ಜನ ಮೊಬೈಲ್ ಬಿಡೋಕ್ಕಾಗ್ತಾ ಇಲ್ಲ, ಅಷ್ಟು ಮಟ್ಟಿಗೆ ಅದು ಒಂದು ಎಡಿಕ್ಷನ್. ಧೂಮಪಾನ ಬಿಡಿಸ್ಬೋದು, ಮದ್ಯಪಾನ ಬಿಡಿಸ್ಬೋದು, ಡ್ರಗ್ ಎಡಿಕ್ಷನ್ನಿಂದನೂ ಸಹ ನಾವು ಯುವಜನತೆಯನ್ನು ಹೊರಗೆ ತರ್ಬೋದು. ಆದರೆ ಮೊಬೈಲ್ ಫೋನ್ ಎಡಿಕ್ಷನ್ನಿಂದ ಹೊರಗಡೆ ತರೋದು ಖಂಡಿತ ಸಾಧ್ಯ ಇಲ್ಲ. ಇದು ಬರೀ ಯುವಕರು ಮಾತ್ರ ಅಲ್ಲ, ವಯಸ್ಸಾದವರನ್ನು ಕಾಡುತ್ತೆ, ಮಕ್ಕಳನ್ನು ಕಾಡ್ತಾ ಇದೆ. ಈ ಮೊಬೈಲ್ ಫೋನಿಂದ ಯಾವ ರೀತಿ ಬಂಜೆತನ ಉಂಟಾಗುತ್ತೆ ಅಂದರೆ, ಮೊಬೈಲ್ ಫೋನಿಂದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ನು ಬಿಡುಗಡೆ ಆಗುತ್ತೆ. ಅದು ವೆರಿ ಮೈಲ್ಡ್. ತಕ್ಷಣ ನಮಗೆ ದೇಹದಲ್ಲಿ ಏನು ಬದಲಾವಣೆ ಕಾಣದೇ ಇರ್ಬೋದು, ಆದರೆ ಮೈಲ್ಡಾಗಿ ನಾವು ಎಷ್ಟು ಯೂಸೇಜ್ ಮಾಡ್ತೀವಿ, ಎಷ್ಟು ಡ್ಯೂರೇಷನ್ನು ಅಂದರೆ ಎಷ್ಟು ಸಮಯ ಬಳಸ್ತೀವಿ, ಎಷ್ಟು ಹತ್ತಿರದಲ್ಲಿ ಇಟ್ಕೊಂಡು ಅದನ್ನು ಬಳಸ್ತೀವಿ, ಅದಕ್ಕೆ ಕಾಂಟ್ಯಾಕ್ಟ್ ಎಷ್ಟಿದೆ, ಎಕ್ಸ್ಪೋಜರ್ ಎಷ್ಟಿದೆ, ಡೋಸೇಜ್ ಎಷ್ಟಿದೆ. ಅಂದರೆ ಕೆಲವರು 2-3 ಫೋನ್ಗಳನ್ನು ಬಳಕೆ ಮಾಡ್ತಾರೆ. ಆಮೇಲೆ ಅದನ್ನು ಯಾವಾಗಲೂ ಜೊತೆಲೇ ಇಟ್ಕೊಂಡಿರ್ತಾರೆ. ಅದರಲ್ಲೂ ಮುಖ್ಯವಾಗಿ ಹುಡುಗರು, ಯುವಕರು ಅದನ್ನು ಪಾಕೆಟಲ್ಲಿ ಇಟ್ಕೊಂಡಿರ್ತಾರೆ. ಯುವತಿಯರಾದರೆ ಅಟ್ಲೀಸ್ಟ್ ಅಲ್ಲಿ ಒಂದು ಅವರು ಪೌಚಲ್ಲಿ ಇಟ್ಕೋಬೋದು, ಹೊರಗಡೆ ಇಟ್ಕೋಬೋದು. ಹಾಗಾಗಿ ತೊಂದರೆ ತುಂಬ ಕಮ್ಮಿ. ಆದರೆ ಯುವಕರಲ್ಲಿ ಇದು ಒಂದು ತೊಂದರೆ ಇದರಿಂದ ಜಾಸ್ತಿ ಅಂತಲೇ ಹೇಳ್ಬೋದು. ಕಾರಣ ಇದು ಮೈಲ್ಡಾಗಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ನ ಬಿಡುಗಡೆ ಮಾಡೋದ್ರಿಂದ ಕಂಟಿನ್ಯೂಸ್ಸು ನೀವು ಒಂದು 5-10 ವರ್ಷಗಳು ಇದನ್ನು ಬಳಕೆ ಮಾಡ್ತಾ ಬಂದರೆ ಅಲ್ಲಿಂದ ಬಿಡುಗಡೆಯಾಗುವ ರೇಡಿಯೇಷನ್ನು ನೇರವಾಗಿ ಟೆಸ್ಟಿಸ್ ಮೇಲೆ ಪರಿಣಾಮ ಬೀರುತ್ತೆ. ಕಾರಣ ಅದು ಪ್ಯಾಕೆಟಲ್ಲೇ ಆ ಒಂದು ಫೋನ್ ಇಟ್ಕೊಳ್ಳೋದ್ರಿಂದ ಅದು ಲಾಂಗ್ ಡ್ಯೂರೇಷನ್ನು, ಆ ಒಂದು ಸ್ಪರ್ಮೆಟೋಜೆನಿಸಿಸ್ ಏನು ವೀರ್ಯಾಣುಗಳ ಉತ್ಪಾದನೆ ಆಗಬೇಕು ಅದನ್ನು ಉತ್ಪಾದನೆ ಮಾಡೋದಕ್ಕೆ ಬಿಡೋದಿಲ್ಲ. ಇದರ ಜೊತೆಗೆ ಕೆಲವೊಂದು ಆಕ್ಸಿಡೆಂಟ್ಗಳು ನಿಮಗೆಲ್ಲ ಗೊತ್ತಿದೆ. ಇತ್ತೀಚೆಗೆ ಯುವಕರು ವೀಲಿಂಗ್ ಅಂತ ಮಾಡೋದು, ಸ್ಟಂಟ್ಗಳನ್ನು ಮಾಡೋದು, ರೀಲ್ಸ್ಗಳಿಗೋಸ್ಕರ ಬೇಕಾದಷ್ಟು ಸ್ಟಂಟ್ ಮಾಡ್ತಾರೆ.
ಸ್ಪೈನಲ್ ಕಾರ್ಡ್ ಇಂಜುರಿ ಆದಾಗಲೂ ಸಹ ಅದು ವೀರ್ಯಾಣುವಿನ ಉತ್ಪಾದನೆಯನ್ನು ಅದು ಹಾಳು ಮಾಡುವಂಥ ಎಲ್ಲ ಸಾಧ್ಯತೆಗಳು ಇದೆ. ಇದರ ಜೊತೆಗೆ ಕೆಲವೊಂದು ಸೋಂಕುಗಳೇನು ಮಾಡಿಬಿಡುತ್ತೆ ಅಂದರೆ, ಈ ಒಂದು ಪ್ಯಾಸೇಜ್ ಏನಿದೆ, ನಾನು ಏನು ಹೇಳಿದೆ, ವೀರ್ಯಾಣು ಉತ್ಪಾದನೆ ಆಗುವ ಸ್ಥಳದಿಂದ ಅದು ಹೊರಬರುವ ಒಂದು ಪ್ಯಾಸೇಜ್ ಏನಿದೆ ಅಲ್ಲಿ ಬ್ಲಾಕೇಜ್ ಆಗಿಬಿಡುತ್ತೆ. ಒಂದು ಈಗ ನಮ್ಮ ಈ ಪೈಪ್ಗಳಲ್ಲಿ ನೀರು ಬರೋ ಪೈಪಲ್ಲಿ ಹೇಗೆ ಒಂದು ನೀರು ಕಟ್ಕೊಂಡ್ಬಿಡುತ್ತೆ, ಬ್ಲಾಕೇಜ್ ಆದರೆ ಅದು ವಾಪಸ್ ಹೋಗ್ತಿರುತ್ತೆ, ನೀರೇ ಬರೋದಿಲ್ಲ. ಹಾಗಾಗಿ ಏನಾಗುತ್ತೆ, ಇಂಥ ಬ್ಲಾಕೇಜ್ ಆದಾಗ ನಿಮಗೆ ವೀರ್ಯಾಣು ಹೊರಗಡೆ ಸೆಮನ್ ಅಥವಾ ವೀರ್ಯದಲ್ಲಿ ವೀರ್ಯಾಣು ಇರೋದಿಲ್ಲ, ಆ ವೀರ್ಯಾಣು ಮೂತ್ರದಲ್ಲಿ ಹೋಗೋಕ್ಕೆ ಶುರು ಆಗ್ಬಿಡುತ್ತೆ. ಅಂದರೆ ಬ್ಲಾಕ್ ಆಗೋಗಿರುತ್ತೆ. ಅದು ರಿಟ್ರಾಗ್ರೇಡ್ ಎಜಾಕ್ಯುಲೇಷನ್ ಅಂತ ಕರೀತಾರೆ. ಅದನ್ನು ವಾಪಸ್ಸು ಹಿಂದುಗಡೆ ಹೋಗುತ್ತೆ. ವೀರ್ಯದಲ್ಲಿ ವೀರ್ಯಾಣು ಇರೋದೇ ಇಲ್ಲ, ಝೀರೋ ಇರುತ್ತೆ. ಆದರೆ ನಿಮ್ಮ ಯೂರಿನ್ನ ಪರೀಕ್ಷೆ ಮಾಡಿದಾಗ ಅಲ್ಲಿ ವೀರ್ಯಾಣುಗಳು ಹೋಗ್ತಾ ಇರುತ್ತೆ. ಅಂದರೆ ಬ್ಲಾಕೇಜ್ ಆಗಿ, ಅಂದರೆ ರಿಟ್ರಾಗ್ರೇಡ್ ಎಜಾಕ್ಯುಲೇಷನ್ ಅಂತ ನಾವು ಕರಿತೀವಿ. ಹಾಗಾಗಿ ಕೆಲವೊಮ್ಮೆ ಈ ಥರ ಬ್ಲಾಕೇಜ್ ಆಗಿರ್ಬೋದು, ಅಥವಾ ಮೊಬೈಲ್ ಫೋನ್ನಿಂದ ಉಂಟಾಗಿರುವಂಥ ತೊಂದರೆ ಆಗಿರ್ಬೋದು, ಮೈಕ್ರೋಪ್ಲಾಸ್ಟಿಕ್, ಇದರ ಜೊತೆಗೆ ಅತ್ಯಂತ ಪ್ರಮುಖವಾದದ್ದು ಸರಿಯಾದ ಪ್ರಮಾಣದಲ್ಲಿ ವೀರ್ಯ ಉತ್ಪಾದನೆ ಆಗಬೇಕು ಅಂದರೆ ನಮ್ಮ ಆಹಾರ ಪೌಷ್ಟಿಕತೆಯಿಂದ ಕೂಡಿರುವಂಥ ಆಹಾರ ಆಗಿರಬೇಕು. ಅದರಲ್ಲೂ ಮುಖ್ಯವಾಗಿ ಪ್ರೋಟೀನ್ ಯುಕ್ತ ಆಹಾರ, ಒಳ್ಳೆಯ ಪ್ರೋಟೀನ್ ನಿಂದ ಕೂಡಿದಂಥ ಆಹಾರನ ನಾವು ಸೇವನೆ ಮಾಡೋದ್ರಿಂದ ವೀರ್ಯಾಣು ಉತ್ಪಾದನೆ ಅದು ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಬರೀ ಕ್ವಾಂಟಿಟಿ ಮಾತ್ರ ಅಲ್ಲ, ಅದರದ್ದು ಕ್ವಾಲಿಟಿನೂ ಸಹ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಮ್ಮ ಆಹಾರದ ಕಡೆಗೆ ನಾವು ಹೆಚ್ಚಿನ ಗಮನ ಕೊಡಬೇಕು. ಸಮತೋಲನದ ಆಹಾರ, ಅದರಲ್ಲಿ ಕಾರ್ಬೋಹೈಡ್ರೇಟ್ ಇರಬೇಕು, ಪ್ರೋಟೀನ್ ಇರಬೇಕು, ಫ್ಯಾಟ್, ಅದರ ಜೊತೆಗೆ ವೈಟಮಿನ್ಗಳು, ಮಿನಿರಲ್ಗಳು, ಟ್ರೇಸ್ ಎಲಿಮೆಂಟ್ಗಳು, ಇದೆಲ್ಲ ಇರಬೇಕು. ಇದೆಲ್ಲ ಎಲ್ಲಿ ಸಿಕ್ಕುತ್ತೆ ಅಂದರೆ ಸಸ್ಯಾಹಾರದಲ್ಲೂ ಬೇಕಾದಷ್ಟಿರುತ್ತೆ. ತರಕಾರಿಗಳು, ಹಣ್ಣುಗಳು, ಸೊಪ್ಪುಗಳು, ಈ ಥರದ್ದೆಲ್ಲ ನಾವು ಸೇವನೆ ಮಾಡೋದ್ರಿಂದ, ಅದು ಸೀಸನಲ್ ಫ್ರೂಟ್ಸ್ಗಳು, ಇದೆಲ್ಲ ನಾವು ಸೇವನೆ ಮಾಡೋದ್ರಿಂದ ನಮಗೆ ಅರಿವಿಲ್ಲದೆ ಈ ಎಲ್ಲ ಪ್ರಕ್ರಿಯೆ ಏನಿರುತ್ತೆ, ಅಂಡಾಣು ಆಗ್ಬೋದು, ವೀರ್ಯಾಣು ಆಗ್ಬೋದು, ಇವುಗಳು ಒಂದು ಉತ್ಕೃಷ್ಟ ಮಟ್ಟದಲ್ಲಿ ಒಳ್ಳೆ ಕ್ವಾಲಿಟಿ ಆಗಿರುವಂತಹ ವೀರ್ಯಾಣು ಉತ್ಪಾದನೆ ಆಗುತ್ತೆ. ಪುರುಷರಲ್ಲಿ, ಮಹಿಳೆಯರಲ್ಲಿ ಅಂಡಾಣುಗಳು ಉತ್ಪಾದನೆ ಆಗುತ್ತೆ. ವಿಟಮಿನ್ಗಳು ಬಹಳ ಮುಖ್ಯ, ಪ್ರೋಟೀನ್ಗಳು ಬಹಳ ಮುಖ್ಯ. ಆದರೆ ಇತ್ತೀಚೆಗೆ ಏನಾಗ್ತಾ ಇದೆ, ಬಂಜೆತನಕ್ಕೆ ಇನ್ನೊಂದು ಬಹಳ ಪ್ರಮುಖ ಕಾರಣ ಅಂತಂದರೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಮತ್ತು ನಮ್ಮ ಆಹಾರ ಪದ್ಧತಿ. ಕೂತಲ್ಲೇ ಇರೋದು. ನಾವು ಮೊದಲೆಲ್ಲ ಕೆಲಸ ಅಂತಂದರೆ ಫಿಸಿಕಲ್ ಆ್ಯಕ್ಟಿವಿಟಿ ಜಾಸ್ತಿ ಇರ್ತಿತ್ತು. ಆದರೆ ಈಗೇನಾಗ್ತಿದೆ, ನೀವು IT ಸೆಕ್ಟರಲ್ಲಿ ನೋಡ್ಬೋದು, 8 ಗಂಟೆಗಳ ಕಾಲ ಸತತವಾಗಿ ಕೂತಲ್ಲೇ ಕಂಪ್ಯೂಟರ್ ಮುಂದೆ ಕೆಲಸ ಮಾಡ್ತಾ ಇರ್ತಾರೆ. ಅದರ ಜೊತೆಗೆ ಅವರು ಸೇವಿಸುವ ಆಹಾರ ಯಾವ ಥರ ಇರುತ್ತೆ ಅಂದರೆ ಜಂಕ್ ಆಹಾರ, ಅತಿಯಾದ ಕ್ಯಾಲೋರಿ, ಹೈ ಕ್ಯಾಲೋರಿ ಡಯೆಟ್. ನಾವು ಎಲ್ಲೆಲ್ಲಿ ಅತಿಯಾಗಿ ಕ್ಯಾಲೋರಿ ಇರುವಂಥದ್ದು ಆಹಾರ ಸೇವನೆ ಮಾಡ್ತೀವಿ ಅದು ಕಾಯಿಲೆಗೆ ಮೂಲ ಅಂತ ಹೇಳ್ಬೋದು. ಅದರಿಂದ ಬಂಜೆತನನೂ ಬರುತ್ತೆ, ಕ್ಯಾನ್ಸರ್ಗೂ ಬರುತ್ತೆ, ಒಬಿಸಿಟಿ, ಈ ಥರ ಎಲ್ಲ ತೊಂದರೆಗಳಿಗೂ ಮೂಲ ಕಾರಣ ಹೈ ಕ್ಯಾಲೋರಿ ಡಯೆಟ್. ಅಂದರೆ ನಾವು ಸೇವಿಸುವ ಆಹಾರ ಏನಿದೆ, ನಾವು ವ್ಯಯ ಮಾಡೋದಕ್ಕಿಂತ ಜಾಸ್ತಿ ಆಗುತ್ತೆ. ಹಾಗಾಗಿ ಒಬಿಸಿಟಿ ಬರುತ್ತೆ. ಇದರ ಜೊತೆಗೆ ಅಪೌಷ್ಟಿಕ ಆಹಾರ, ಹೊರಗಡೆ ಯಾರು ಆಹಾರ ಸೇವನೆ ಮಾಡ್ತಾರೆ ಅವರಿಗೆ ಮುಂದೊಂದು ದಿನ ಬಂಜೆತನ ಬರುವ ಸಾಧ್ಯತೆ ಇರುತ್ತೆ. ಕಾರಣ ಆ ಹೊರಗಡೆ ಒಂದು ಏನು ನಮಗೆ ಹೊರಗಡೆ ಸಿಕ್ಕುತ್ತೆ ಸಿದ್ಧ ಆಹಾರಗಳು, ಅವರು ಎಣ್ಣೆ, ಒಳ್ಳೆಯ ಒಂದು ಕ್ವಾಲಿಟಿ ಎಣ್ಣೆ ಚೆನ್ನಾಗಿರೋದಿಲ್ಲ. ಅದ್ರ ಜೊತೆ ಬಹಳಷ್ಟು ಕಲರ್ಗಳನ್ನು ಬಳಸ್ತಾರೆ. ಅದು ಪ್ರಿಸರ್ವೇಟಿವ್ ಆಗ್ಬೋದು, ಫುಡ್ ಎಡಿಟಿವ್ಸ್ ಆಗಿರ್ಬೋದು, ಅಂದರೆ ಟೇಸ್ಟ್ ಪೌಡರ್ಗಳಾಗಿರ್ಬೋದು, ಅಥವಾ ಪ್ರಿಸರ್ವೇಟಿವ್ಗಳಾಗಿರ್ಬೋದು, ಕಲರಿಂಗ್ ಏಜೆಂಟ್ಗಳಾಗಿರ್ಬೋದು. ಇದನ್ನೆಲ್ಲ ಬಳಸೋದ್ರಿಂದ ಪೌಷ್ಟಿಕತೆ ಇರೋದಿಲ್ಲ. ಅಪೌಷ್ಟಿಕ ಆಹಾರದ ಸೇವನೆಯಿಂದಾಗಿ ಈ ಒಂದು ಕ್ವಾಲಿಟಿ ಆಫ್ ನಮ್ಮದು ಏನಿರುತ್ತೆ ವೀರ್ಯಾಣುಗಳು ಅದು ತುಂಬಾ ಕಮ್ಮಿ ಆಗುತ್ತೆ. ಇದರ ಜೊತೆಯಲ್ಲಿ ಪ್ಲಾಸ್ಟಿಕ್ ಬಗ್ಗೆ ನಾನು ಆಲ್ರೆಡಿ ತಿಳಿಸಿದೆ. ಪ್ಲಾಸ್ಟಿಕ್ಕಿಂದ ಬಿಡುಗಡೆಯಾಗುವ ಕೆಲವೊಂದು ರಾಸಾಯನಿಕಗಳು ಝೀನೋ ಎಸ್ಟ್ರೋಜನ್ ಅಂತ ಕರಿತೀವಿ. ಝೀನೋ ಎಸ್ಟ್ರೋಜನ್ ಅಂದರೆ ಅದು ಎಸ್ಟ್ರೋಜನ್ ಥರ ಬಿಹೇವ್ ಮಾಡುತ್ತೆ. ಪುರುಷನಿಗೆ ಎಸ್ಟ್ರೋಜನ್ ಪ್ರಮಾಣ ಇರುತ್ತೆ, ಸ್ವಲ್ಪ ಇರುತ್ತೆ, ಆದರೆ ಮಹಿಳೆಯರಲ್ಲಿ ಎಸ್ಟ್ರೋಜನ್ ಜಾಸ್ತಿ. ಯಾವಾಗ ಪುರುಷನ ದೇಹದಲ್ಲಿ ಈ ಒಂದು ಎಸ್ಟ್ರೋಜನ್ ಹಾರ್ಮೋನು ಜಾಸ್ತಿ ಆಗುತ್ತೆ, ಅವನು ಮಹಿಳೆಯ ಥರ ಬದಲಾವಣೆ. ಇತ್ತೀಚೆಗೆ ನೀವು ಕೇಳಿರ್ಬೋದು, ಬಹಳಷ್ಟು ಪುರುಷರು 45 ವರ್ಷ ಆದ ನಂತರ ಮಹಿಳೆಯ ಥರ ಅವರ ದೇಹದಲ್ಲಿ ಬದಲಾವಣೆಯಾಗಿ ಮಹಿಳೆಯಾಗಿದ್ದಾರೆ. ಅವರು ಅಂದರೆ ಸಂಪೂರ್ಣ ಮಹಿಳೆ ಅಲ್ಲ, ಆ ಒಂದು ಅವರ ಏನು ದೇಹದಲ್ಲಿ ಮಾರ್ಪಾಡಿದೆ ಅದು ಬದಲಾಗೋಗಿದೆ ಸಂಪೂರ್ಣವಾಗಿ. ಕಾರಣ ಹಾರ್ಮೋನುಗಳು. ಇದು ಯಾಕೆ ಈ ಥರ ಆಗ್ತಾ ಇದೆ ಅಂತ ನಾವು ನೋಡೋದಾದರೆ, ಝೀನೋ ಎಸ್ಟ್ರೋಜನ್ ನಮಗರಿವಿಲ್ಲದೆ ನಾವು ಈ ಒಂದು ಝೀನೋ ಎಸ್ಟ್ರೋಜನ್ಗಳನ್ನು ಬಳಕೆ ಮಾಡ್ತಾ ಇದ್ದೀವಿ. ಅದು ಬಹಳಷ್ಟು ಇನ್ಸೆಕ್ಟಿಸೈಡು, ಪೆಸ್ಟಿಸೈಡ್ ಇದೆಯಲ್ಲ, ಅದರಲ್ಲಿ ಝೀನೋ ಎಸ್ಟ್ರೋಜನ್ ಇರುತ್ತೆ. ಪ್ಲಾಸ್ಟಿಕ್ಕಲ್ಲಿ ಝೀನೋ ಎಸ್ಟ್ರೋಜನ್ ಇರುತ್ತೆ. ಇದನ್ನು ಬಹಳಷ್ಟು ಸಂಶೋಧನೆಗಳಿಂದ ಪ್ರೂವ್ ಆಗಿದೆ. ಇದು ಇಲಿಗಳ ಮೇಲೆ ಮಾಡಿದ್ದಾರೆ, ಡ್ರೋಸೋಫಿಲಾ ಅನ್ನುವ ನೊಣದ ಮೇಲೆ ಮಾಡಿದ್ದಾರೆ, ಗಿನಿಪಿಗ್ಗಳ ಮೇಲೆ ಮಾಡಿದ್ದಾರೆ. ಈ ಝೀನೋ ಎಸ್ಟ್ರೋಜನ್ ಯಾವ ಪ್ರಾಣಿಯ ದೇಹದಲ್ಲಿ ಜಾಸ್ತಿ ಆಗುತ್ತೆ
ಅದು ಫೀಮೇಲ್ ಆಗಿ ಸಂಪೂರ್ಣ ಹೆಣ್ಣಲ್ಲ, ಫೀಮೇಲ್ ಥರ ಅದರ ಬಿಹೇವಿಯರು, ಅದರ ನಡವಳಿಕೆ, ಅದು ನಡೆಯೋ ಪ್ರತಿಯೊಂದು ಬದಲಾವಣೆ ಆಗುತ್ತೆ. ಅದರ ಜೊತೆಗೆ ವೀರ್ಯಾಣುವಿನ ಸಂಖ್ಯೆಯಲ್ಲೂ ಸಹ ಕುಸಿತ ಉಂಟಾಗ್ತಿದೆ. ಹಾಗಾಗಿ ವೀರ್ಯಾಣುವಿನ ಕುಸಿತಕ್ಕೆ ಒಂದು ಕಾರಣ ಇಲ್ಲ, ಸಾವಿರಾರು ಕಾರಣಗಳಿದೆ. ಎಲ್ಲ ಕಾರಣಗಳನ್ನು ಒಟ್ಟಾರೆ ಸೇರಿ ನಾವು ಒಂದು ಗ್ರೂಪ್ ಮಾಡಿದ್ರೆ ನಮ್ಮ ಆಹಾರ, ಬದಲಾದ ಜೀವನ ಶೈಲಿ, ಆಹಾರ ಪದ್ಧತಿ, ಹವ್ಯಾಸಗಳು, ಇವುಗಳಿಂದಾಗಿಯೇ ಇತ್ತೀಚಿನ ದಿನದಲ್ಲಿ ಈ ಬಂಜೆತನ ಏನಕ್ಕೆ ಜಾಸ್ತಿ ಆಗ್ತಿದೆ ಅಂದರೆ, ಎಲ್ಲರೂ ಅನ್ಕೋಬೋದು ಮೊದಲೆಲ್ಲ ಇರ್ತಿರ್ಲಿಲ್ಲ, ಮೊದಲು ಭಾರತದಲ್ಲಿ ಜನಸಂಖ್ಯೆ ಜಾಸ್ತಿ ಇತ್ತು, ಆದರೆ ಇಂದು ದಂಪತಿಗಳು ಮಕ್ಕಳನ್ನ ಪಡೆಯೋದಕ್ಕೆ ಒದ್ದಾಡ್ತಾ ಇದ್ದಾರೆ. ಆ ಮಕ್ಕಳಿಗೋಸ್ಕರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೇಕಾದಷ್ಟು ಟ್ರೀಟ್ಮೆಂಟ್ಗಳನ್ನು ತಗೊಂಡು ನಂತರ ಪಡೆದ ಮಗುನೂ ಸಹ ಅಂಗವೈಕಲ್ಯತೆ ಮಗು ಆಗಿರ್ಬೋದು. ಏಕೆಂದರೆ ಯಾವಾಗಲೂ ಅಷ್ಟೇ ಈ ಒಂದು ಪ್ರಕೃತಿಯಲ್ಲಿ ಅದು ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ಆದಾಗ ಅದು ಉತ್ಕೃಷ್ಟ ಮಟ್ಟದಲ್ಲಿರುತ್ತೆ. ಅಸ್ವಾಭಾವಿಕವಾಗಿ ಆದಾಗ ಎಲ್ಲೋ ಚೆನ್ನಾಗಿರ್ಬೋದು, ಇಲ್ಲ ಅಂತಲ್ಲ, ಆದರೆ ಅದರ ಒಂದು ಗುಣಮಟ್ಟ ಕಮ್ಮಿ ಇರುತ್ತೆ. ನಿಮಗೆಲ್ಲ ಗೊತ್ತಿರ್ಬೋದು, ಸರ್ವೈವಲ್ ಆಫ್ ಫಿಟ್ಟೆಸ್ಟ್ ಅಂತ ಒಂದು ಥಿಯರಿ ಇದೆ, ಡಾರ್ವಿನ್ ಥಿಯರಿ. ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್, ಸರ್ವೈವಲ್ ಆಫ್ ಫಿಟ್ಟೆಸ್ಟ್, ನ್ಯಾಚುರಲ್ ಸೆಲೆಕ್ಷನ್. ಅಂದರೆ ಪ್ರಕೃತಿಯಲ್ಲಿ ಬೇಕಾದಷ್ಟು ಜೀವಿಗಳಿರುತ್ತೆ, ಅದರಲ್ಲಿ ಯಾವುದು ಉಳ್ಕೊಳ್ಳುತ್ತೆ ಅಂದರೆ ಯಾವುದಕ್ಕೆ ಬಹಳ ಶಕ್ತಿಶಾಲಿಯಾಗಿರುತ್ತೆ, ಎಲ್ಲ ಸಮಸ್ಯೆಗಳನ್ನು ಎದುರಿಸುವಂಥ ಶಕ್ತಿ ಇರುತ್ತೆ, ಅಂಥದನ್ನು ಮಾತ್ರ ಪ್ರಕೃತಿ ಸೆಲೆಕ್ಟ್ ಮಾಡುತ್ತೆ. ಅದು ಹಾಗೆ ಮುಂದೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಬದಲಾದ ಜೀವನ ಶೈಲಿ, ಆಹಾರ ಪದ್ಧತಿ, ಹವ್ಯಾಸಗಳಿಂದಾಗಿ ಇಂದು ಮನುಷ್ಯ ತನ್ನ ಸಂತತಿಯನ್ನೇ ಕಳ್ಕೊತಾ ಇದ್ದಾನೆ. ಅವನಲ್ಲಿ ಬಂಜೆತನ ಉಂಟಾಗ್ತಾ ಇದೆ, ಪುರುಷತ್ವ ಹೋಗ್ತಾ ಇದೆ. ಇದರ ಜೊತೆಗೆ ಎರೆಕ್ಟೈಲ್ ಡಿಸ್ಫಂಕ್ಷನು ಸಹ, ಅಂದರೆ ಅವನಲ್ಲಿ ಇರ್ಬೋದು, ವೀರ್ಯಾಣುಗಳಿರ್ಬೋದು, ಆದರೆ ಎರೆಕ್ಷನ್ನೇ ಇರೋದಿಲ್ಲ. ಇದಕ್ಕೆ ಕಾರಣಗಳು ಒಂದ್ಸಗೇನು ಡಯಾಬಿಟಿಕ್, ಸಿವಿಯರ್ ಡಯಾಬಿಟಿಕ್ ಆಗ್ಬೋದು, ಅಥವಾ ಅತಿಯಾದ ಬೊಜ್ಜುತನ ಆಗಿರ್ಬೋದು, ಥೈರಾಯ್ಡ್ ತೊಂದರೆಗಳಾಗಿರ್ಬೋದು. ಇದರ ಜೊತೆಗೆ ಸ್ಟ್ರೆಸ್ ಸಹ, ಒತ್ತಡದ ಜಗತ್ತಿನಲ್ಲಿ ನಾವು ಬದುಕ್ತಾ ಇದ್ದೀವಿ. ಒತ್ತಡ ಜಾಸ್ತಿ ಆದಂಗೆ ಪುರುಷನ ಲೈಂಗಿಕತೆ, ಪುರುಷ ಮತ್ತು ಮಹಿಳೆ ಇಬ್ಬರಿಗೂ ಸಹ, ಅದರಲ್ಲೂ ಮುಖ್ಯವಾಗಿ ಪುರುಷನ ಲೈಂಗಿಕತೆಯ ಮೇಲೆ ಅದು ನೇರವಾಗಿ ಪರಿಣಾಮ ಬೀರುತ್ತೆ. ಲೈಂಗಿಕತೆ ಅಂದರೆ ಅದು ಸಂಪೂರ್ಣವಾಗಿ ಮನಸ್ಸಿಗೆ ಸಂಬಂಧಿಸಿದಂಥದ್ದು. ಮನಸ್ಸಿನಿಂದ ಅಂದರೆ ನಮ್ಮ ಬ್ರೈನ್ ಸ್ಟಿಮ್ಯುಲೇಟ್ ಆಗಿ ಅದಕ್ಕೆ ಬೇಕಾದಂಥ ಟೆಸ್ಟೋಸ್ಟಿರಾನ್ ಹಾರ್ಮೋನುಗಳನ್ನು ಬಿಡುಗಡೆ ಮಾಡಬೇಕಾಗಿರುತ್ತೆ. ಹಾಗಾಗಿ ಒತ್ತಡದ ಜಗತ್ತಿನಲ್ಲಿ ಆ ಒಂದು ಪ್ರಕ್ರಿಯೆ ನಡೆದೇ ಇರೋದ್ರಿಂದ, ಆ ಹಾರ್ಮೋನುಗಳು ಸರಿಯಾದ ಪ್ರಮಾಣದಲ್ಲಿ ಬಿಡುಗಡೆ ಆಗದೇ ಇರೋದ್ರಿಂದ ಈ ಲೈಂಗಿಕತೆಯಲ್ಲಿ ನಿರಾಸಕ್ತಿ ಇರುತ್ತೆ. ಅದರ ಜೊತೆಗೆ ಕೆಲವೊಂದು ಕ್ವಾಲಿಟಿ ಆಫ್ ಎಗ್ಸ್ ಆಗಿರ್ಬೋದು, ಸ್ಪರ್ಮ್ ಆಗಿರ್ಬೋದು, ಸರಿಯಾಗಿ ಬಿಡುಗಡೆ ಆಗದೇ ಇರೋದ್ರಿಂದ ಬಂಜೆತನ ಅನ್ನುವುದು ಮುಂದಿನ ದಿನದಲ್ಲಿ ವಿಶ್ವವನ್ನು ಕಾಡುವ ಒಂದು ಬಹಳ ದೊಡ್ಡ ಸಮಸ್ಯೆ ಅಂತ ನಾವು ಹೇಳ್ಬೋದು. ನಮಸ್ಕಾರ. ಮೈಸೂರು ವಿವಿ ಜೆನೆಟಿಕ್ ಹಾಗೂ ಜೆನೋಮಿಕ್ಸ್ ಅಧ್ಯಯನ ವಿಭಾಗದ ಮುಖ್ಯಸ್ಥೆ ಪ್ರಾಧ್ಯಾಪಕಿ ಡಾಕ್ಟರ್ ಸುತ್ತೂರು ಎಸ್ ಮಾಲಿನಿ. ಮೈಸೂರು ವಿಶ್ವವಿದ್ಯಾಲಯದಿಂದ ಪ್ರಾಣಿಶಾಸ್ತ್ರ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ, ನಂತರ BEd, ಜೆನೆಟಿಕ್ ಅನಾಲಿಸಿಸ್ ಆಫ್ ಅ ಫ್ಯೂ ಪೀಡಿಯಾಟ್ರಿಕ್ ಡಿಸಾರ್ಡರ್ಸ್ ಇನ್ ಮೈಸೂರು ಪಾಪ್ಯುಲೇಷನ್. ಸುಮಾರು 2.5 ದಶಕಗಳ ಕಾಲ ಬೋಧನೆ ಹಾಗೂ ಸಂಶೋಧನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ವಿಜ್ಞಾನ ಸಮ್ಮೇಳನಗಳಲ್ಲಿ ಮಾನವ ತಳಿಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಸುಮಾರು 90ಕ್ಕೂ ಅಧಿಕ ವೈಜ್ಞಾನಿಕ ಲೇಖನಗಳನ್ನು ಪ್ರಕಟಿಸಿದ್ದಾರೆ. 13 ಸಂಶೋಧನಾ ವಿದ್ಯಾರ್ಥಿಗಳು, 8 ಎಂಫಿಲ್ ವಿದ್ಯಾರ್ಥಿಗಳು ಹಾಗೂ 60ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಮೇಜರ್ ಪ್ರಾಜೆಕ್ಟ್ಗಳಿಗೆ ಮಾರ್ಗದರ್ಶನ, ಪುರುಷ ಹಾಗೂ ಮಹಿಳೆಯರ ಬಂಜೆತನ, ಬೊಜ್ಜು ಹಾಗೆ ಬಂಜೆತನಕ್ಕಿರುವ ಸಂಬಂಧ, ಮರುಕಳಿಸುವ ಗರ್ಭಪಾತ, PCOD ಸಂಬಂಧಿತ ಅನೇಕ ಕಾಯಿಲೆಗಳ ಸಂಶೋಧನೆಯಲ್ಲಿ ನಿರತರಾಗಿದ್ದಾರೆ. ಅನುವಂಶೀಯ ಕಾಯಿಲೆಗಳು, ವೈದ್ಯಕೀಯ ವೈರುಧ್ಯಗಳು, ಕ್ಯಾನ್ಸರ್, ಪುರುಷ ಹಾಗೂ ಮಹಿಳೆಯರ ಲೈಂಗಿಕ ಆರೋಗ್ಯ ಸಂಬಂಧಿತ ಪುಸ್ತಕಗಳನ್ನು ಕನ್ನಡ ಭಾಷೆಯಲ್ಲಿ ಬರೆದಿದ್ದಾರೆ. ಜನಸಾಮಾನ್ಯರಿಗೆ ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವ ಸುಮಾರು 270ಕ್ಕೂ ಅಧಿಕ ವಿಡಿಯೋಗಳನ್ನು ನಿರ್ಮಿಸಿ ಮಾತು ವಿತ್ ಮಾಲಿನಿ ಎನ್ನುವಂಥ ಯೂಟ್ಯೂಬ್ ಚಾನೆಲ್ನಡಿ ಪ್ರಕಟಿಸಿದ್ದಾರೆ. ಹಲವಾರು ಸಂಘ ಸಂಸ್ಥೆಗಳಿಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಮೈಸೂರು ವಿಶ್ವವಿದ್ಯಾಲಯದ ಮಾನವ ಸಂಪನ್ಮೂಲ ಕೇಂದ್ರದ ನಿರ್ದೇಶಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅರ್ಥಪೂರ್ಣ ಸಂವಾದ, ಚಿಂತನ ಮಂಥನ, ಉಪಯುಕ್ತ ಮಾಹಿತಿಗಾಗಿ ವಿಶ್ವವಾಣಿ ಕ್ಲಬ್ ಹೌಸ್ ಜಾಯ್ನ್ ಆಗಿ. ಸೋಮವಾರದಿಂದ ಶುಕ್ರವಾರದವರೆಗೆ ನಿತ್ಯ ಸಂಜೆ 6:55 ರಿಂದ 8:05 ರವರೆಗೆ.